ಮುಖ್ಯಮಂತ್ರಿಗಳ ಮೊದಲ ಪ್ರತಿಕ್ರಿಯೆ ಇದು. ನಾಳೆ ಬೆಳಗ್ಗೆ ಎಲ್ಲ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ ವಕೀಲರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಮಾತಾಡ್ತಿದ್ದಾರೆ, ನೋಡೋಣ. ಅದು ನಮಗೆ ಮತ್ತಷ್ಟು ಬಲ ಬಂದಿದೆ ಸರ್. ಈಗ ನೀವು ಒಂದು CBI ಕೊಡಬೇಕು ಅಂತ ಒಂದಷ್ಟು ಧ್ವನಿ ಎತ್ತಿದ್ರಿ, ಈಗ ಲೋಕಾಯುಕ್ತಕ್ಕೆ ಕೊಟ್ಟಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? CBIಗೆ ವಹಿಸೋದಕ್ಕೆ ಮೊನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅಧಿಕಾರ ಇಲ್ದಿರೋದ್ರಿಂದ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಿದರೆ, ಸೊ ಹಾಗಾಗಿ ಲೋಕಾಯುಕ್ತದಲ್ಲಿ FIR ದಾಖಲ ನಂತರ ಅವನು ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ CBIಗೆ ವಹಿಸೋದಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಸರ್, ಇಷ್ಟು ದಿನಗಳ ಕಾಲ ಅಂದರೆ ಒಬ್ಬ CM ನಮ್ಮ ಕರ್ನಾಟಕ ರಾಜ್ಯದ ನಂಬರ್ 1 ಲೀಡರ್ ಜೊತೆ ನೀವು ಹೋರಾಟ ಮಾಡಿದ್ರಿ. ಇಷ್ಟು ದಿನದಲ್ಲಿ ನಿಮ್ಮ ಸವಾಲು ಹೇಗಿತ್ತು, ಮತ್ತು ಎಲ್ಲಾದರೂ ಬೆದರಿಕೆಗಳು ಆ ರೀತಿಯಾದಂಥ ಒಂದು ವಿಚಾರ ಬಂದಿದೆಯಾ ಅಂತ? ಇಲ್ಲ ಸರ್, ನಾನು ಮೊದಲಿಂದ ಏನು ಹೋರಾಟ ಮಾಡಿದ್ದೀನಿ ಅದೇ ರೀತಿ ಇದು ಕೂಡ ಹೋರಾಟ ಮಾಡಿದ್ದೀನಿ ಅಷ್ಟೇ ಹೊರತು ಯಾವುದೇ ವಿಶೇಷ ಒತ್ತಡ ಆಗಲಿ ಅಥವಾ ಬೆದರಿಕೆ ಆಗಲಿ ಇದುವರೆಗೂ ನನಗೆ ಬಂದಿಲ್ಲ. ಯಾಕೆಂದರೆ ನನ್ನ ಹೋರಾಟವನ್ನು ಗಮನಿಸಿದರೆ, ಜನ ಗಮನಿಸಿದರೆ ನಾನು ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ ಅಥವಾ ಆಮಿಷಕ್ಕೊಳಗಾಗಲ್ಲ ಅಂತ ಗೊತ್ತಿದೆ. ಹಾಗಾಗಿ ಅಂತ ಯಾವುದೇ ಪ್ರಯತ್ನ ಕೂಡ ನಡೆದಿಲ್ಲ. ಸರ್, ಈಗ IPC ಸೆಕ್ಷನ್ ಅಡಿ ಅಥವಾ CRPC ಸೆಕ್ಷನ್ ಮತ್ತು ಯಾವ ಸೆಕ್ಷನ್ BNSL ಮಾಡಬೇಕಾ ಅನ್ನೋಂಥ ಒಂದಷ್ಟು ಇದು ಇತ್ತು. ಈಗ CRPC ಅಡಿ ಇದು ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ನಿಮ್ಮದು ಅಂತ? ಸರ್, ಅದು ಏನಿದು ಕಾನೂನು ಹೋರಾಟ ಮಾಡಿದ್ರೆ ಅದೇ ರೀತಿ ಕಾನೂನು ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಸೊ ಇವತ್ತು ಏನು CRPC ಅಡಿಯಲ್ಲಿ ಮಾಡಬೇಕಾ ಅಥವಾ BNSS ಮಾಡಬೇಕಂತ ಅದ್ರ ಬಗ್ಗೆ ನಮ್ಮ ವಕೀಲರು ವಾದ ಮಂಡನೆ ಮಾಡಿದ್ರು. ಅದೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಸರ್, ಈಗ CM ಅವ್ರು ಮೇಲ್ಮನವಿಯನ್ನು ಸಲ್ಲಿಸಿದರೆ ಅಲ್ಲಿ ನೆಕ್ಸ್ಟ್ ನೀವು ಸುಪ್ರೀಂ ಕೋರ್ಟ್ ಹೋಗ್ತೀರಾ ಹೇಗೆ ಅಂತ? ಖಂಡಿತವಲ್ಲ, ಅವ್ರು ಎಲ್ಲೇ ಹೋದರೂ ಕೂಡ ನಾವು ಕೂಡ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ತಂದೆ ತರ್ತೀವಿ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತು. ಅಂದರೆ CM ವಿರುದ್ಧ ನಮಗೆ ಬಂದಿರುವಂಥ ಜಯ ಇದು. ಅಂದರೆ ಯಾರೇ ಆದರೂ ಕೂಡ ಒಬ್ಬ ಸಾಮಾನ್ಯನಿಗೂ ಮತ್ತು ದೊಡ್ಡ ರಾಜಕಾರಣಿಗಳಿಗೂ ಕೂಡ ಇಲ್ಲಿ ನ್ಯಾಯ ಒಂದೇ. ಹೀಗಾಗಿ ಈ ಒಂದು ಪ್ರಕರಣದಲ್ಲೂ ಕೂಡ ನಮಗೆ ನ್ಯಾಯ ಸಿಕ್ಕಿದೆ. ಮುಂದಿನ ಹಂತದಲ್ಲೂ ಯಾವ ರೀತಿಯಾದಂಥ ಹೋರಾಟ ಇದ್ರೂ ಕೂಡ ನಾನು ಮಾಡ್ತೇನೆ ಅಂತೇಳಿ ದೂರದಾರರಾದಂಥ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಿರುವಂಥ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಮನಿಸ್ತಾ ಇದ್ರಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪ್ರತಿಕ್ರಿಯೆ. ಈ ರೀತಿಯ ಡಬಲ್ ಶಾಕ್ ಮುಖ್ಯಮಂತ್ರಿಗಳಿಗೆ ಎದುರಾದ ಮೇಲೆ ಇನ್ನು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಮಾತಾಡ್ತಾ ಇದ್ದದನ್ನು ನಾವು ಗಮನಿಸಿದ್ವಿ. ಆದೇಶದ ಪೂರ್ಣ ಪ್ರತಿ ಲಭ್ಯ ಆದ ಮೇಲೆ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಕೋರ್ಟ್ ಆದೇಶದ ಪ್ರತಿಗಾಗಿ ಈಗ ಲೋಕಾಯುಕ್ತ ಕಾಯ್ತಾ ಇದೆ. ಆದೇಶ ಪ್ರತಿಗಾಗಿ ಲೋಕಾಯುಕ್ತ SP TJ ಉದೇಶ್ ಕಾಯ್ತಾ ಇದ್ದಾರೆ. ಆದೇಶ ಪ್ರತಿ ಬರ್ತಾ ಇದ್ದಂತೆ ಪರಿಶೀಲನೆಯನ್ನು ನಡೆಸಿ ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾಗುತ್ತೆ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಈಗ ಪ್ರತಿಗಾಗಿ ಕಾಯ್ತಾ ಇದ್ದಾರೆ. ಕೋರ್ಟ್ ಆದೇಶದಂತೆ ಮೈಸೂರು ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶ ನೀಡಿರೋದು. ಈ ಹಿನ್ನೆಲೆ ಆದೇಶ ಪ್ರತಿ ಬರ್ತಾ ಇದ್ದಂತೆ ಪರಿಶೀಲನೆ ನಡೆಸಿ ಲೋಕಾಯುಕ್ತ FIR ದಾಖಲಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾಗ್ತಾ ಆಗುತ್ತೆ. ಆದೇಶ ಪ್ರತಿ ಬರ್ತಾ ಇದ್ದಂತೆ ಆದೇಶ ಪ್ರತಿಗಾಗಿ ಲೋಕಾಯುಕ್ತ SP TJ ಉದೇಶ್ ಕಾಯುತ್ತಿದ್ದಾರೆ. ಆದೇಶ ಪ್ರತಿ ಬರ್ತಾ ಇದ್ದಂತೆ ಆದೇಶದಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ, ಏನು ಎತ್ತ ಎಲ್ಲ ಆಯಾಮವನ್ನು ನೋಡಿ ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾಗುತ್ತೆ. ಪರಿಶೀಲನೆ ನಡೆಸಿ ಒಂದು ಸಾರಿ ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾಯಿತು ಅಂತಂದ್ರೆ ರಾಜಕೀಯದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ತನಿಖೆಗೆ ಸಿದ್ಧರಿದ್ದೀವಿ ಅಂತ. ಆದರೆ ಒಂದ್ಸರಿ FIR ಆದಮೇಲೆ ಮತ್ತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಬದಲಾವಣೆ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ರೇಸ್ನಲ್ಲಿ ಹಲವರಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ವಿಪಕ್ಷದವರಂತೂ ಸುತಾರಾಮ್ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಲೇಬಾರದು ಅನ್ನುವಂತಹ ಪ್ರಬಲ ಆಗ್ರಹ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆಯೂ ಸಿದ್ದರಾಮಯ್ಯ ಅವರಲ್ಲಿ ಇಲ್ಲ. ಮುಖ್ಯಮಂತ್ರಿಯಾಗಿ ಅವರು ಮುಂದುವರಿ ಕೂಡುದು. FIR ಆಗ್ತಾ ಇದ್ದಂತೆ ಈ ಧ್ವನಿ ಇನ್ನಷ್ಟು ಜೋರಾಗಿ ಕೇಳಿ ಬರುತ್ತೆ. ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾಗ್ತಾ ಇದ್ದಂತೆ ವಿಪಕ್ಷಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡೋದು ಕೂಡ ನಿಶ್ಚಿತವೇ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಪರವಾಗಿಯೂ ಕೂಡ ಪ್ರತಿಭಟನೆಗಳಾಗೋದು ಕೂಡ ನಿಶ್ಚಿತವೇ. ಈಗ ಸದ್ಯಕ್ಕೆ ಆದೇಶ ಪ್ರತಿಗಾಗಿ ಲೋಕಾಯುಕ್ತ ಕಾಯ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಮುಖ್ಯಮಂತ್ರಿಗಳು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ಮುಂದಿನ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಆದೇಶದ ಬಳಿಕ ಮುಖ್ಯಮಂತ್ರಿಗಳ ಮೊದಲ ರಿಯಾಕ್ಷನ್ ಇದು. ನಾವು ತನಿಖೆಗೆ ಸಿದ್ಧರಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಹೇಳಿದ್ರು ಇನ್ನೊಂದ್ಸರಿ ಕೇಳ್ಕೊಂಬರೋಣ.
ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆ ಕೋರ್ಟ್ ಆದೇಶದ ಪ್ರತಿಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಕಾಯ್ತಿದ್ದಾರೆ. ಆದೇಶ ಪ್ರತಿಗಾಗಿ ಲೋಕಾಯುಕ್ತ ಎಸ್ಪಿ ಉದೇಶ್ ಕಾಯುತ್ತಿದ್ದಾರೆ. ಆದೇಶ ಪ್ರತಿ ಬರ್ತಾ ಇದ್ದಂತೆ ಅದನ್ನ ಪರಿಶೀಲನೆ ಮಾಡಿ FIR ದಾಖಲಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂತಹ ಫೋಟೋ ಇದೆ. ಲೋಕಾಯುಕ್ತ ಎಸ್ಪಿ ಉದೇಶ್, ಮೈಸೂರು ಲೋಕಾಯುಕ್ತ ಎಸ್ಪಿ. ವಕೀಲರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಮಾತಾಡ್ತಿದ್ದಾರೆ, ನೋಡೋಣ. ಅದು ನಮಗೆ ಮತ್ತಷ್ಟು ಬಲ ಬಂದಿದೆ. ಸರ್, ಈಗ ನೀವು ಒಂದು CBI ಕೊಡಬೇಕು ಅಂತ ಒಂದಷ್ಟು ಧ್ವನಿ ಎತ್ತಿದ್ರಿ, ಈಗ ಲೋಕಾಯುಕ್ತಕ್ಕೆ ಕೊಟ್ಟಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, CBIಗೆ ವಹಿಸೋದಕ್ಕೆ ಮೊನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅಧಿಕಾರ ಇಲ್ದಿರೋದ್ರಿಂದ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಿದರೆ, ಸೊ ಹಾಗಾಗಿ ಲೋಕಾಯುಕ್ತದಲ್ಲಿ FIR ದಾಖಲೆ ನಂತರ ಅವನು ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ರಿಟರ್ಜನ್ ಸಲ್ಲಿಸಿ ಈ ಪ್ರಕರಣ CBIಗೆ ವಹಿಸೋದಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಸರ್, ಇಷ್ಟು ದಿನಗಳ ಕಾಲ ಅಂದರೆ ಒಬ್ಬ CM ನಮ್ಮ ಕರ್ನಾಟಕ ರಾಜ್ಯದ ನಂಬರ್ 1 ಲೀಡರ್ ಜೊತೆ ನೀವು ಹೋರಾಟ ಮಾಡಿದ್ರಿ. ಇಷ್ಟು ದಿನದಲ್ಲಿ ನಿಮ್ಮ ಸವಾಲು ಹೇಗಿತ್ತು, ಮತ್ತು ಎಲ್ಲಾದರೂ ಬೆದರಿಕೆಗಳು ಆ ರೀತಿಯಾದಂಥ ಒಂದು ವಿಚಾರ ಬಂದಿದೆಯಾ ಅಂತ? ಇಲ್ಲ ಸರ್, ನಾನು ಮೊದಲಿಂದ ಏನು ಹೋರಾಟ ಮಾಡಿದ್ದೀನಿ ಅದೇ ರೀತಿ ಇದು ಕೂಡ ಹೋರಾಟ ಮಾಡಿದ್ರೆ ಅಷ್ಟೇ ಹೊರತು ಯಾವುದೇ ವಿಶೇಷ ಒತ್ತಡ ಆಗಲಿ ಅಥವಾ ಬೆದರಿಕೆ ಆಗಲಿ ಇದುವರೆಗೂ ನನಗೆ ಬಂದಿಲ್ಲ. ಯಾಕೆಂದರೆ ನನ್ನ ಹೋರಾಟವನ್ನು ಗಮನಿಸಿದರೆ, ಜನ ಗಮನಿಸಿದರೆ ನಾನು ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ ಅಥವಾ ಆಮಿಷಕ್ಕೊಳಗಾಗಲ್ಲ ಅಂತ ಗೊತ್ತಿದೆ. ಹಾಗಾಗಿ ಅಂತ ಯಾವುದೇ ಪ್ರಯತ್ನ ಕೂಡ ನಡೆದಿಲ್ಲ. ಸರ್, ಈಗ IPC ಸೆಕ್ಷನ್ ಅಡಿ ಅಥವಾ CRPC ಸೆಕ್ಷನ್ ಮತ್ತು ಯಾವ ಸೆಕ್ಷನ್ BNS ಅಲ್ಲಿ ಮಾಡಬೇಕನ್ನೋಂಥ ಒಂದಷ್ಟು ಇದು ಇತ್ತು. ಈಗ CRPC ಅಡಿ ಇದು ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ನಿಮ್ಮದು ಅಂತ? ಸರ್, ಅದು ಏನಿದು ಕಾನೂನು ಹೋರಾಟ ಮಾಡಿದ್ರೆ ಅದೇ ರೀತಿ ಕಾನೂನು ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಸೊ ಇವತ್ತು ಏನು CRPC ಅಡಿಯಲ್ಲಿ ಮಾಡಬೇಕಾ ಅಥವಾ BNSS ಅಲ್ಲಿ ಮಾಡಬೇಕಂತ ಅದ್ರ ಬಗ್ಗೆ ನಮ್ಮ ವಕೀಲರು ವಾದ ಮಂಡನೆ ಮಾಡಿದ್ರು. ಅದೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಸರ್, ಈಗ CM ಅವ್ರು ಮೇಲ್ಮನವಿಯನ್ನು ಸಲ್ಲಿಸಿದರೆ ಅಲ್ಲಿ ನೆಕ್ಸ್ಟ್ ನೀವು ಸುಪ್ರೀಂ ಕೋರ್ಟ್ ಹೋಗ್ತೀರಾ ಹೇಗೆ ಅಂತ? ಖಂಡಿತವಲ್ಲ, ಅವ್ರು ಎಲ್ಲೇ ಹೋದರೂ ಕೂಡ ನಾವು ಕೂಡ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ತಂದೆ ತರ್ತೀವಿ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತು. ಅಂದರೆ CM ವಿರುದ್ಧ ನಮಗೆ ಬಂದಿರುವಂಥ ಜಯ ಇದು. ಅಂದರೆ ಯಾರೇ ಆದರೂ ಕೂಡ ಒಬ್ಬ ಸಾಮಾನ್ಯನಿಗೂ ಮತ್ತು ದೊಡ್ಡ ರಾಜಕಾರಣಿಗಳಿಗೂ ಕೂಡ ಇಲ್ಲಿ ನ್ಯಾಯ ಒಂದೇ. ಹೀಗಾಗಿ ಈ ಒಂದು ಪ್ರಕರಣದಲ್ಲೂ ಕೂಡ ನಮಗೆ ನ್ಯಾಯ ಸಿಕ್ಕಿದೆ. ಮುಂದಿನ ಹಂತದಲ್ಲೂ ಯಾವ ರೀತಿಯಾದಂಥ ಹೋರಾಟ ಇದ್ರೂ ಕೂಡ ನಾನು ಮಾಡ್ತೇನೆ ಅಂತೇಳಿ ದೂರದಾರರಾದಂಥ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಿರುವಂಥ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಮನಿಸ್ತಾ ಇದ್ರಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪ್ರತಿಕ್ರಿಯೆ. ಈ ರೀತಿಯ ಡಬಲ್ ಶಾಕ್ ಮುಖ್ಯಮಂತ್ರಿಗಳಿಗೆ ಎದುರಾದ ಮೇಲೆ ಇನ್ನು ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಮಾತಾಡ್ತಾ ಇದ್ದದನ್ನು ನಾವು ಗಮನಿಸಿದ್ವಿ.